ಸರ್, ಈಗ ಬಿಜೆಪಿ ವಿರುದ್ಧ ದೂರು ದಾಖಲಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅಂದ್ರೆ ಸರ್ಕಾರದ 2 ವರ್ಷಗಳ ವೈಫಲ್ಯ ಏನಿದೆ ಅದರದ್ದು ಒಂದು ಜಾಹೀರಾತು ವಿಡಿಯೋವನ್ನ ಬಿಜೆಪಿ ಬಿಟ್ಟಿದ್ರು. ಅದರ ವಿರುದ್ಧ ಆರೋಪವನ್ನ ಮಾಡಿ ಈಗ ದೂರನ್ನ ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ವಿಜಯೇಂದ್ರ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ನೋಡಿ, ಒಂದು ನಾನು ಹೇಳ್ತೀನಿ, ಈ ರೀತಿ ಟೀಕೆ ಮಾಡುವಂಥದ್ದು ವಿರೋಧ ಪಕ್ಷಗಳ ಒಂದು ಹಕ್ಕು. ಅದು ಪ್ರಜಾತಂತ್ರದಲ್ಲಿ ಅದು ಟೀಕೆ ಸರಿನೋ ತಪ್ಪು ಅನ್ನುವಂಥದ್ದು ನೀವು ಜನರು ತೀರ್ಮಾನ ಮಾಡ್ತಾರೆ ಕೊನೆಗೆ. ಇವತ್ತು ಮೋದಿಜಿಯವರು ಸರ್ಕಾರ 10 ವರ್ಷ ಭಾಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಈ ದೇಶದಲ್ಲಿ ಯಶಸ್ವಿ ಪ್ರಧಾನಮಂತ್ರಿ ಯಾರಿದ್ದರೆ ಅದು ನರೇಂದ್ರ ಮೋದಿಜಿಯವರು. ಇಷ್ಟೆಲ್ಲ ಆದಮೇಲೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮೋದಿಯವ್ರಿಗೆ ಟೀಕೆ ಮಾಡೋದು ಬಿಟ್ಟಾರನೋ, ಇವತ್ತು ಟೀಕೆ ಮಾಡ್ತಾರೆ. ಅವ್ರು ಜಾಹೀರಾತುಗಳನ್ನು ಕೊಡೋದು ಬಿಟ್ಟಾರನೋ, ಅಥವಾ ಪತ್ರಿಕಾ ಹೇಳಿಕೆಗಳು ಅಥವಾ ಪತ್ರಿಕೆ ಮುಖಾಂತರ ತಮ್ಮ ಕಾಂಗ್ರೆಸ್ಸಿನ ಏನೊಂದು ಇದನ್ನು ಸೋಷಿಯಲ್ ಮೀಡಿಯಾ ಅದರ ಮುಖಾಂತರ ಬೆಳಗಿನ ಸಾಯಂಕಾಲ ಟೀಕೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೇಸ್ ಹಾಕಬೇಕು ಅದನ್ನು ಮೋದಿಜಿಯವರು ಇಲ್ಲ. ಅದಕ್ಕಾಗಿ ಇವತ್ತು ಟೀಕೆಗಳನ್ನು ಸಹಿಸುವಂಥದ್ದು ಶಕ್ತಿ ಬೇಕು ನಿಮಗೆ. ಏನಾದರೂ ತಪ್ಪಾಗಿದ್ದರೆ, ಸರಿ ಇಲ್ಲ ಅಂತಂದರೆ ಜನರಿಗೆ ಹೋಗಿ ಹೇಳ್ರಿ, ಇದನ್ನು ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಂಥೇಳಿ ಜನ ತೀರ್ಮಾನ ಕೊಡ್ತಾರೆ ಕೊನೆಗೆ ಲಾಸ್ಟು. ಅದು ಬಿಟ್ಟು ಬಿ ಜೆ ಪಿಯವರು ಟೀಕಾ ಮಾಡಿದರು, ನಮ್ಮ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಂಥೇಳಿ ಕೇಸ್ ಹಾಕ್ಲಿಕ್ಕೆ ಹೊಂಟಿದ್ದಂತೂ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ. ಮೂರ್ಖತನದ ಪರಮಾವಧಿ. ಸರ್, ಈಗ ಬಿಜೆಪಿ ವಿರುದ್ಧ ದೂರು ದಾಖಲಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅಂದ್ರೆ ಸರ್ಕಾರದ 2 ವರ್ಷಗಳ ವೈಫಲ್ಯ ಏನಿದೆ ಅದರದ್ದು ಒಂದು ಜಾಹೀರಾತು ವಿಡಿಯೋವನ್ನ ಬಿಜೆಪಿ ಬಿಟ್ಟಿದ್ರು. ಅದರ ವಿರುದ್ಧ ಆರೋಪವನ್ನ ಮಾಡಿ ಈಗ ದೂರನ್ನ ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ವಿಜಯೇಂದ್ರ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ನೋಡಿ, ಒಂದು ನಾನು ಹೇಳ್ತೀನಿ, ಈ ರೀತಿ ಟೀಕೆ ಮಾಡುವಂಥದ್ದು ವಿರೋಧ ಪಕ್ಷಗಳ ಒಂದು ಹಕ್ಕು. ಅದು ಪ್ರಜಾತಂತ್ರದಲ್ಲಿ ಅದು ಟೀಕೆ ಸರಿನೋ ತಪ್ಪು ಅನ್ನುವಂಥದ್ದು ನೀವು ಜನರು ತೀರ್ಮಾನ ಮಾಡ್ತಾರೆ ಕೊನೆಗೆ. ಇವತ್ತು ಮೋದಿಜಿಯವರು ಸರ್ಕಾರ 10 ವರ್ಷ ಭಾಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಈ ದೇಶದಲ್ಲಿ ಯಶಸ್ವಿ ಪ್ರಧಾನಮಂತ್ರಿ ಯಾರಿದ್ದರೆ ಅದು ನರೇಂದ್ರ ಮೋದಿಜಿಯವರು. ಇಷ್ಟೆಲ್ಲ ಆದಮೇಲೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮೋದಿಯವ್ರಿಗೆ ಟೀಕೆ ಮಾಡೋದು ಬಿಟ್ಟಾರನೋ, ಇವತ್ತು ಟೀಕೆ ಮಾಡ್ತಾರೆ. ಅವ್ರು ಜಾಹೀರಾತುಗಳನ್ನು ಕೊಡೋದು ಬಿಟ್ಟಾರನೋ, ಅಥವಾ ಪತ್ರಿಕಾ ಹೇಳಿಕೆಗಳು ಅಥವಾ ಪತ್ರಿಕೆ ಮುಖಾಂತರ ತಮ್ಮ ಕಾಂಗ್ರೆಸ್ಸಿನ ಏನೊಂದು ಇದನ್ನು ಸೋಷಿಯಲ್ ಮೀಡಿಯಾ ಅದರ ಮುಖಾಂತರ ಬೆಳಗಿನ ಸಾಯಂಕಾಲ ಟೀಕೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೇಸ್ ಹಾಕಬೇಕು ಅದನ್ನು ಮೋದಿಜಿಯವರು ಇಲ್ಲ. ಅದಕ್ಕಾಗಿ ಇವತ್ತು ಟೀಕೆಗಳನ್ನು ಸಹಿಸುವಂಥದ್ದು ಶಕ್ತಿ ಬೇಕು ನಿಮಗೆ. ಏನಾದರೂ ತಪ್ಪಾಗಿದ್ದರೆ, ಸರಿ ಇಲ್ಲ ಅಂತಂದರೆ ಜನರಿಗೆ ಹೋಗಿ ಹೇಳ್ರಿ, ಇದನ್ನು ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಂಥೇಳಿ ಜನ ತೀರ್ಮಾನ ಕೊಡ್ತಾರೆ ಕೊನೆಗೆ ಲಾಸ್ಟು. ಅದು ಬಿಟ್ಟು ಬಿ ಜೆ ಪಿಯವರು ಟೀಕಾ ಮಾಡಿದರು, ನಮ್ಮ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಂಥೇಳಿ ಕೇಸ್ ಹಾಕ್ಲಿಕ್ಕೆ ಹೊಂಟಿದ್ದಂತೂ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ. ಮೂರ್ಖತನದ ಪರಮಾವಧಿ.